ವೆಲ್ಕಮ್ ಬ್ಯಾಕ್. ಮಳೆ ಸೃಷ್ಟಿಸಿದ ಅವಾಂತರಕ್ಕೆ ತುಮಕೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ನಿರಂತರ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಕೆರೆಗಳು ತುಂಬಿ ಹರಿತಾ ಇವೆ. 15-20 ವರ್ಷದಿಂದ ನೀರು ಕಾಣದ ಕೆರೆಗಳು ಕೂಡ ಈಗ ಭರ್ತಿಯಾಗಿವೆ. ಮಳೆ ನೀರಿನಿಂದ ಏಕಾಏಕಿ ಕೆರೆಗಳು ಭರ್ತಿಯಾಗಿವೆ. ಗುಬ್ಬಿ ತಾಲೂಕಿನ ಅರಿವೇಸಂದ್ರ ಕೆರೆ ಕೂಡ ಭರ್ತಿಯಾಗಿದೆ. ಕೆರೆ ಒಡೆದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ 206 ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೊಲ, ಗದ್ದೆ, ತೋಟಗಳಿಗೆ ಮಳೆ ನೀರು ನುಗ್ಗಿರುವಂಥದ್ದು. ಮತ್ತೊಂದು ಕಡೆ ಮತ್ತೆ ಮಳೆ ಕೂಡ ಶುರುವಾಗಿದೆ. ರೈತರ ಜಮೀನಿಗೆ ಕೆರೆಯ ನೀರು ರಭಸವಾಗಿ ಹರಿತಾ ಇದೆ. ಕೆರೆ ಕೋಡಿ ಬಿದ್ದ ಪರಿಣಾಮ ಈಗ ಸಂಪೂರ್ಣವಾಗಿ ರೈತರ ಜಮೀನುಗಳಿಗೆ ಆ ಕೆರೆಯ ನೀರೆಲ್ಲವೂ ನುಗ್ಗಿರೋದ್ರಿಂದಾಗಿ ಆ ಭಾಗದಲ್ಲಿ ರೈತರು ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯಲ್ಲೇ ಕೂಡ ನೀರು ನಿಂತಿರೋದ್ರಿಂದ ವಾಹನ ಸವಾರರು ಕೂಡ ಹೈರಾಣಾಗಿದ್ದಾರೆ. ತೆಂಗಿನ ತೋಟಗಳು ಕೂಡ ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಂಡ್ಯದ ಚಂದಗಿರಿ ಕೊಪ್ಪಲು ಗ್ರಾಮಸ್ಥರು ಅಳಲು ಮುಗಿಲು ಮುಟ್ಟಿದೆ. ಸತತ ಮಳೆಯಿಂದಾಗಿ 100 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆಯೆಲ್ಲ ನೀರುಪಾಲಾಗಿದೆ. ಜೊತೆಗೆ ಈ ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ತೆರಳುವ ಸಂಪರ್ಕ ರಸ್ತೆ ಕೂಡ ಕಡಿತವಾಗಿದೆ. ಈ ಕುರಿತು ನಮ್ಮ ಮಂಡ್ಯ ಪ್ರತಿನಿಧಿ ಸುನೀಲ್ ಗೌಡ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ದಿಂದ ಸುರಿದಂತಹ ಭಾರಿ ಮಳೆಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಂದಗಿರಿ ಕೊಪ್ಪಲು ಗ್ರಾಮದಲ್ಲಿ ಸಾಕಷ್ಟು ಬೆಳೆ ನಾಶ ಆಗಿರ್ತಕ್ಕಂಥದ್ದು. 106 ಎಕರೆ ಭತ್ತ, ಕಬ್ಬು ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಚಂದಗಿರಿ ಕೊಪ್ಪಲು ಗ್ರಾಮದಿಂದ ನೆಲಮನೆ ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಒಂದು ಬಂದ್ ಆಗಿರ್ತಕ್ಕಂಥದ್ದು. ಏನು ಬಂದಂಥ ನೀರು ಅಂದರೆ ಮಳೆ ಹೆಚ್ಚಾಗಿ ಬಂದಂಥ ಸಂದರ್ಭದಲ್ಲಿ ಗ್ರಾಮಕ್ಕೆ ಬರ್ತಕ್ಕಂಥ ಕೋಡಿ ನೀರೇನಿತ್ತು ಆ ಕೋಡಿ ನೀರು ಹೆಚ್ಚಾಗಿ ಹರಿದಿದ್ದ ಪರಿಣಾಮ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಗ್ರಾಮದಲ್ಲಿ ಸಂಪರ್ಕ ಸೇತುವೆ ಏನಿತ್ತು ಆ ಸೇತುವೆ ಕೂಡ ಸಂಪೂರ್ಣವಾಗಿ ಮುರಿದು ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ಚಂದಗಿರಿ ಕೊಪ್ಪಲು ಗ್ರಾಮದಿಂದ ನೆಲಮನೆಗೆ ಹೋಗುವಂಥ ಸಂಪರ್ಕ ರಸ್ತೆ ಏನಿತ್ತು ಅದು ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಈ ಗ್ರಾಮದಿಂದ ಆ ಗ್ರಾಮಕ್ಕೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಈ ಒಂದು ಗ್ರಾಮಕ್ಕೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸುಮಾರು 8ರಿಂದ 10 ಕಿಲೋಮೀಟರ್ ಸುತ್ತಾಕೊಂಡು ಬರಬೇಕಾಗತ್ತೆ. ಜೊತೆಗೆ ಏನು ಇಲ್ಲಿ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದು ಸೇತುವೆ ಮೂಲಕ ಒಂದು ಕಾಲುವೆಯನ್ನು ನಿರ್ಮಿಸಲಾಗಿತ್ತು, ಅದು ಕೂಡ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಏನು ಪಾಂಡವಪುರದ ಕೆರೆ ತುಂಬಿ ಹರಿದಿದ್ರಿಂದ ಈ ರೀತಿಯಾದಂಥ ಒಂದು ಪ್ರವಾಹ ಈ ಒಂದು ಗ್ರಾಮದಲ್ಲಿ ಬಂದಿರತಕ್ಕಂಥದ್ದು. ಹಾಗೆ ಸಾಕಷ್ಟು ಬೆಳೆ ಹಾನಿ ಕೂಡ ಆಗಿರ್ತಕ್ಕಂಥದ್ದು. ಈ ಗ್ರಾಮದಲ್ಲಿ ಏನು ಆ ಒಂದು ಬೆಳೆ ಹಾನಿ ಜೊತೆಗೆ ಆ ಗದ್ದೆಗಳು ಮತ್ತೆ ನಾರ್ಮಲ್ ಸ್ಥಿತಿಗೆ ಬರದೇ ಇರೋ ರೀತಿಯಲ್ಲಿ ಹಾಳಾಗಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಾ, ಇಲ್ಲಿ ರೈತರು ಭತ್ತವನ್ನು ಬೆಳೆದಿರ್ತಕ್ಕಂಥದ್ದು. ಭತ್ತದ ಬೆಳೆ ಜೊತೆಗೆ ಆ ಜಮೀನು ಕೂಡ ಒಂದು ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು. ನಾವು ನೋಡಿರೋಂಥ ಇಷ್ಟು ವರ್ಷ ಅನುಭವದಲ್ಲಿ ಇದೆ ಮೊದಲ ಬಾರಿ. ಇದು ಸತತವಾಗಿ 20 ದಿನದಿಂದ ಸುರಿತಿರೋ ಮಳೆಯಿಂದ ನಾವು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ವರ್ಗದವ್ರಿಗೆ, ತಹಸೀಲ್ದಾರ್ ಆಗ್ಬೋದು, DC ಆಗ್ಬೋದು, ಹಾಲಿ MLA ಆಗ್ಬೋದು, ಮಾಜಿ MLA ಆಗ್ಬೋದು, ನಮ್ಮ ಮಂಡ್ಯ ಜಿಲ್ಲೆ ಸಂಸದರು ಸುಮಲತಾ ಅವರಾಗಿರ್ಬೋದು, ಪ್ರತಿಯೊಬ್ಬರು ಗಮನಕ್ಕೂ ತಂದಿದ್ದೀವಿ. ಪ್ರತಿಯೊಬ್ಬರು ವಿಸಿಟ್ ಕೊಟ್ಟಿದ್ದಾರೆ. ಇಲ್ಲಿ ಈ ನಾಲೆ ಡ್ಯಾಮೇಜ್ ಆಗಿರೋದ್ರಿಂದ ಇದನ್ನು ವೀಕ್ಷಣೆ ಮಾಡಿದ್ರು. ಫಸಲು ಬರುವಂಥ ಭೂಮಿನ ಸಮತೋಲನ ಸಮಭಾಗವಾಗಿ ಮಾಡ್ತೀವಿ ಅಂದರೆ 1.5ರಿಂದ 2 ಲಕ್ಷ ಬೇಕು. ಸರ್ಕಾರ ಅನೌನ್ಸ್ ಮಾಡಿರೋದು 10,000 ಜೊತೆಗೆ ಇಲ್ಲಿ ಹೋಗಿರೋಂಥ ಬೆಳೆ ನಷ್ಟ ಆಗಿದೆ. ಮತ್ತು ಟೀಕು ಮರಗಳು ಹೋಗಿದೆ, ತೆಂಗಿನ ಮರಗಳು ಹೋಗಿದೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆಯವರೆಲ್ಲ ಬಂದು ಮಾತಾಡಿದ್ರು 25 ದಿನದ ಹಿಂದೆ ಕಳೆದ ನಂತರ ಇವತ್ತಿನವರೆಗೂ ಯಾವುದೋ ರೈತರಿಗೆ ಯಾರೂ ಸಂಪರ್ಕ ಮಾಡಿಲ್ಲ. ಯಾವುದೇ ಥರದ ಇಲ್ಲಿ ಡ್ಯಾಮೇಜ್ ಆಗಿರೋದಕ್ಕೆ ಏನು ಇದನ್ನ ಭರ್ತಿ ಮಾಡಿ ಇದನ್ನ ಸರಿಪಡಿಸುವಂಥ ಕಾಮಗಾರಿಗಳು ನಡೀತಿಲ್ಲ. ಸಾಲ ಮರುಪಾವತಿ ಮಾಡಿ, ಬಡ್ಡಿ ಮರುಪಾವತಿ ಮಾಡಿ, ಸರ್ಕಾರನೇ ಆದೇಶ ಮಾಡುತ್ತೆ ಬಡ್ಡಿ ಮರುಪಾವತಿ ಮಾಡಿ, ಸಾಲ ಮರುಪಾವತಿ. ಈ ಥರ ಅನಾಹುತ ಆದರೆ ಎಲ್ಲಿಂದ ಮಾಡೋದು? ರೈತರು ತುಂಬ ಕಂಗಾಲಾಗೋಗಿದ್ದಾರೆ. ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿರ್ಬೋದು, ನಮ್ಮ MLA ಅವರು ಬಂದರು, MP ಅವರು ಬಂದರು, ಸುಮ್ಮನೆ ನೋಡ್ಕೊಂಡು ಹೋದ್ರು ಅಷ್ಟೇ. ಇದ್ರ ಬಗ್ಗೆ ಏನೂ ಕಾಳಜಿ ವಹಿಸಿಲ್ಲ. ಇವತ್ತಿನವರೆಗೂ ಕಾಮಗಾರಿಗೂ ಸ್ಟಾರ್ಟ್ ಮಾಡಿಲ್ಲ. ಸೊ ಇದು ಚಂದಗಿರಿ ಕೊಪ್ಪಲು ಗ್ರಾಮದ ರೈತರ ಒಂದು ಹಳಲಾಗಿರ್ತಕ್ಕಂಥದ್ದು. ಚಂದಗಿರಿ ಕೊಪ್ಪಲು ಗ್ರಾಮದಿಂದ ಸುನೀಲ್ ಗೌಡ, ನ್ಯೂಸ್ 18 ಕನ್ನಡ. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜು ಸೇರಿ ಯಂಗ್ ಜೀನಿಯಸ್ ಅನ್ನೋ ವಿಶೇಷ ಅಭಿಯಾನ ಮಾಡಿತ್ತು. ದೇಶಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡಲು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದ್ದು, ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಇದ್ರೆ ಈಗಲೇ news18.com/younggenius ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ.
ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.